ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇರ್ ಟ್ರಾನ್ಸ್ಫರ್ ಸಫಾರಿ. ವೆಲ್ಕಮ್ ಟು ಎಕ್ಸೈಟಿಂಗ್ ವಿಡಿಯೋ. ಯಾಕೆಂದರೆ ತುಂಬ ಎಕ್ಸೈಟಿಂಗ್ ವಿಡಿಯೋ ಆಗಿರ್ಬೋದು ಇದು. ಇವತ್ತು ನಾನು ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಇರೋದು ಇಂಡಿಯನ್ ಕ್ರಿಕೆಟರ್, ಆಲ್ರೌಂಡ್ ಕ್ರಿಕೆಟರ್ ಆಗಿರುವಂಥ ಅಕ್ಷರ್ ಪಟೇಲ್ ಅವರ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಜರ್ನಿ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ನೋಡಿ, ಅವರ ಹೇರ್ ಟ್ರಾನ್ಸ್ಪ್ಲಾಂಟ್ ಡೀಟೇಲ್ಸ್ ನೋಡಬೇಕು ಅಂದಿದ್ರೆ ಅವರ ಪ್ರೀವಿಯಸ್ ಫೋಟೋ ನೋಡಬೇಕು. ಅವ್ರ ಪ್ರೀವಿಯಸ್ ಫೋಟೋ ನಿಮಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ತುಂಬ ಅವೈಲೇಬಲ್ ಇದೆ. ಅವರ ಹಣೆ ತುಂಬ ಮೇಲೆ ಹೋಗಿತ್ತು, ಹೇರ್ ಲೈನಲ್ಲಿ ಏನಾಗಿತ್ತು. ಸೊ ಅವ್ರು ಏನು ಮಾಡಿದ್ರೆ ಹೇರ್ ಟ್ರಾನ್ಸ್ಫರ್ ಮಾಡಿದ್ರು. ಐ ಡೋಂಟ್ ನೋ ವಿಚ್ ಕ್ಲಿನಿಕ್ ಈಸ್ ದರ್, ಯಾವ ಕ್ಲಿನಿಕ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಏನದು ಪ್ರಾಬ್ಲಮ್ ಆಗಿದೆ ಅಂದರೆ ನಾವು ಈ ವಿಡಿಯೋದ ಎಂಡುವರೆಗೆ ಕಾಣಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಹೇರ್ ಟ್ರಾನ್ಸ್ಫರ್ ಮಾಡುವಾಗ ಹೇರ್ ಟ್ರಾನ್ಸ್ಫರ್ ಓಕೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದರೆ ಮಾತ್ರ ಸಾಲದು, ಅದು ತುಂಬ ನ್ಯಾಚುರಲ್ ಆಗಿರಬೇಕು, ಡೆನ್ಸಿಟಿ ಬೇಕು, ಎಲ್ಲ ಬೇಕು. ಎಲ್ಲ ಇರುವಾಗ ಮಾತ್ರ ನಾವು ಹೇರ್ ಟ್ರಾನ್ಸ್ಫರ್ ಸಕ್ಸಸ್ ಅಂತ ಹೇಳ್ತೇವೆ. ಹೇರ್ ಲೈನ್ ಇಸ್ ದ ಬೆಸ್ಟ್. ಯಾಕಂದರೆ ಯಾವಾಗಲೂ ಹೇರ್ ಲೈನ್ ಬೆಸ್ಟ್ ಆಗಿರಬೇಕು. ಏನೇ ಸಣ್ಣ ಪ್ರಾಬ್ಲಮ್ ಬಂದರೆ ಮತ್ತೆ ಏನು ಕರೆಕ್ಷನ್ ಮಾಡೋದು ಅದು ಈಸಿ ಏನಲ್ಲ. ನೋಡಿ ಅಕ್ಷರ್ ಪಟೇಲ್ ಹೇರ್ ಟ್ರಾನ್ಸ್ಫರ್ ಮಾಡಿದ ಟೈಮಲ್ಲಿ ಅವರೊಂದು ಫೋಟೋ ತೋರಿಸ ನೋಡಿ, ನಾನು ಸೋಷಿಯಲ್ ಮೀಡಿಯಲ್ಲಿ ಅವೈಲೇಬಲ್ ಫೋಟೋಸ್. ಏನಾಗಿದೆ ಇವಾಗ ಸರ್ಜರಿ ಐ ಥಿಂಕ್ 1 ವರ್ಷದಲ್ಲಿ ಕಳೆದಿದೆ. ರೀಸೆಂಟ್ಲಿ ಇವಾಗ ಇಂಡಿಯನ್ ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಾ ಇದೆಯಲ್ಲ, ಸೊ ಆ ಮ್ಯಾಚಲ್ಲಿ ನೀವು ನೋಡಿರ್ಬೋದು, ಅವರು ಅಗೇನ್ಸ್ಟ್ ಪಾಕಿಸ್ತಾನ ಅವರು ಆಡಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಫೋಟೋಸ್ ತಗೊಂಡೆ, ಸ್ಕ್ರೀನ್ಶಾಟ್ ತಗೊಂಡೆ, ನನ್ನ ಫೋಟೋಸ್ನ ತೋರಿಸ್ತಾ ಇದ್ದೀನಿ. ಸೀದಾ ಫೋಟೋಸ್ ರಿಸಲ್ಟ್ ಎಲ್ಲ ಬಂದಿದೆ. ರಿಸಲ್ಟ್ ಬರಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅವರ ಹೇರ್ ಲೈನ್ ತುಂಬ ಕೆಳಗಡೆ ಆಗಿದೆ. ಅದು ಒಂದು ವಿಗ್ ಅಪಿಯರೆನ್ಸ್ ಬರ್ತಾ ಇದೆ. ಹತ್ತಿರದಿಂದ ಕಾಣುವಾಗಲೇ ಅದು ಬೋರ್ ಆಗೋದು ಇರುತ್ತೆ. ಅವರ ಸೈಡ್ ಆ್ಯಂಗಲ್ ಕಂಡ್ರೆ ಈ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇರ್ ಸಪ್ರೇಟ್ ಆಗಿ ಗೊತ್ತಾಗುತ್ತೆ. ಅಂದರೆ ತುಂಬ ಪೂರ್ ಆದಂಥ ಹೇರ್ ಲೈನ್. ಅದೇ ರೀತಿಯಲ್ಲಿ ಆ್ಯಂಗ್ಯುಲೇಷನ್ ಪ್ರಾಬ್ಲಮ್ ಇದೆ, ಸ್ಟ್ರೈಟ್ ಲೈನ್ ಆಗಿಬಿಟ್ಟಿದೆ. ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ತುಂಬ ಸ್ಟ್ರೈಟ್ ಲೈನ್ ಮಾಡಿಸಬಾರದು. ತುಂಬ ಕೆಳಗಡೆ ಹೇರ್ ಲೈನ್ ಇಳಿಸಿಬಿಟ್ರೆ ಈ ರೀತಿ ಬರುತ್ತೆ. ನಮ್ಮ ಹಣೆ ಒಂದು ಮಸಲ್ಸ್ ಇದೆ ನೋಡಿ, ಈ ಮಸಲ್ನ ಮೇಲೆಗಡೆ ಹೇರ್ ಲೈನ್ ಇಳಿಬೇಕು. ಅದು ಏನೋ ಒಂದು ಪ್ರಾಬ್ಲಮ್ ಇಲ್ಲಿ ಆಗಿಬಿಟ್ಟಿದೆ. ಇಲ್ಲಿ ರಿಸಲ್ಟ್ ಎಲ್ಲ ಬಂದಿದೆ. ನಾನು ಹೇಳ್ತಾ ಇದ್ದೇನೆ ರಿಸಲ್ಟ್ ಬರಲ್ಲ ಅಂತ ಹೇಳೋದಿಲ್ಲ, ಡೆನ್ಸಿಟಿ ಇದೆ, ಎಲ್ಲ ಇದೆ, ಬಟ್ ಪೂವರ್ ವರ್ಕ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸೆಲೆಬ್ರಿಟೀಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅದು ಯಾವುದೇ ವ್ಯಕ್ತಿ ಆಗಿರಲಿ ಪಕ್ಕ ನ್ಯಾಚುರಲ್ ಹೇರ್ ಲೈನ್ ಮಾಡಿದ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ನೀವು ಈ ವಿಡಿಯೋ ಕಂಡಿದ ಮೇಲೆ ಅಭಿಪ್ರಾಯ ತಿಳಿಸಿ. ಯಾಕೆಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಷ್ಟು ಈಸಿ ಪರ್ಪಸ್ ಏನಲ್ಲ, ಎಲ್ಲಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿ ಅರೌಂಡ್ 6.5 years ಆಯಿತು. ನನ್ನ ಪ್ರೀವಿಯಸ್ ಫೋಟೋ ತೋರಿಸಿ ನೋಡಿ, ಈ ರೀತಿ ನೀವು ಬಾಳ್ನೆಸ್ ಇತ್ತು. ಸೊ ನಾನು ತುಂಬ ಕ್ಲಿನಿಕ್ ಸರ್ಚ್ ಮಾಡಿ, ಯಾಕಂದರೆ ನನಗೆ ಒಳ್ಳೆ ನ್ಯಾಚುರಲ್ ಹೇರ್ ಲೈನ್ ಬೇಕಿತ್ತು. ನನ್ನ ಡೋನರ್ ತುಂಬ ಕಡಿಮೆ ಇತ್ತು. ಸೊ ಇದೆಲ್ಲ ನೋಡಿ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡದ್ದು. ಸೊ ನೀವು ಅಕ್ಷರ್ ಪಟೇಲ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ನನ್ನ ಅಭಿಪ್ರಾಯ ನಾನು ಹೇಳಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿಯಲ್ಲಿ ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೇರ್ ಟ್ರಾನ್ಸ್ಫರ್ ಸಫಾರಿ ಅನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಅದೇ ಫೇಸ್ಬುಕ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಕಮ್ ಬ್ಯಾಕ್ ವಿತ್ ಎ ನ್ಯೂ ವಿಡಿಯೋ ವೆರಿ ಸೂನ್. ಬಾಯ್.